वामपंथी उग्रवाद हमारे देश की लोकतांत्रिक व्यवस्था के लिए सबसे बड़ी चैलेंज है। 2026 मार्च तक पूर्णतया नक्सल समस्या से मुक्त कर पाएंगे। ಕರ್ನಾಟಕದಲ್ಲಿ 6 ನಕ್ಸಲರು ಸಿಎಂ ಸಿದ್ದರಾಮಯ್ಯ ಮುಂದೆ ಬಂದೇನೆ ಶಸ್ತ್ರಾಸ್ತ್ರ ತ್ಯಜಿಸಿ ಶರಣಾಗಿದ್ದಾರೆ. ಇದು ಕರ್ನಾಟಕದ ಕಥೆಯಾದ್ರೆ ದೇಶಾದ್ಯಂತ ನಕ್ಸಲಿಸಂ ಅನ್ನ ಮುಗಿಸ್ತೀವಿ ಅಂತ ಅಬ್ಬರಿಸಿದ್ರು ಅಮಿತ್ ಶಾ. ಹೀಗೆ ನಕ್ಸಲಿಯರು ಒಬ್ಬೊಬ್ಬರಾಗಿ ಶರಣಾಗ್ತಿರೋದ್ರ ಹಿಂದೆ ಕೇಂದ್ರ ಸರ್ಕಾರದ ತುರ್ತು ಕ್ರಮದ ಕಾರಣ ಇದೆಯಾ? ಕೇಂದ್ರ ಸರ್ಕಾರ ಮಾಡ್ತಾ ಇರುವಂತಹ ಎಎನ್ಎಫ್ ಸೇರಿದಂತೆ ಕೂಂಬಿಂಗ್ ಕಾರ್ಯಾಚರಣೆ ಹಾಗೇನೆ ದೇಶಾದ್ಯಂತ ನಕ್ಸಲರನ್ನ ಮಟ್ಟ ಹಾಕುವಂತಹ ಕೇಂದ್ರ ಸರ್ಕಾರದ ದಿಟ್ಟ ನಿರ್ಧಾರ ಇದೆಯಲ್ಲ, ಅದೇ ಕರ್ನಾಟಕದಲ್ಲಿ ನಕ್ಸಲಿಯರು ಒಬ್ಬೊಬ್ಬರಾಗಿ ಶರಣಾಗೋದಕ್ಕೆ ಇಲ್ಲದಿದ್ರೆ ಎನ್ಕೌಂಟರ್ ಆಗೋದಕ್ಕೆ ಕಾರಣ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳನ್ನು ಮೂಡಿಸ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರ ತರಾತುರಿಯಲ್ಲಿ ತಾವು ಇದರ ಕ್ರೆಡಿಟ್ ಅನ್ನ ತಗೊಳ್ಳೋದಿಕ್ಕೆ 6 ನಕ್ಸಲರನ್ನ ನೇರವಾಗಿ ಸಿಎಂ ಮುಂದೆನೆ ಕರೆಸ್ಕೊಂಡು ಶರಣಾಗತಿಯನ್ನ ಮಾಡಿಸಿದ್ದು ಆಯ್ತು. ಆದ್ರೆ ದೇಶಾದ್ಯಂತ ಈ ನಕ್ಸಲಿಸಂ ಬಹಳ ಉಚ್ಛ್ರಾಯ ಸ್ಥಿತಿಯಲ್ಲಿ ಇದ್ದ ದಿನಗಳಿಂದ ಬಿಜೆಪಿಯ ಅಧಿಕಾರ ಬಂದ ನಂತರ ಅದರ ದೊಡ್ಡ ಹೊಡೆತಗಳನ್ನ ನಕ್ಸಲಿಸಂ ತಿಂತಾ ಇದೆ. ಕೇವಲ 1 ವರ್ಷದಲ್ಲಿ 250ಕ್ಕಿಂತ ಹೆಚ್ಚು ನಕ್ಸಲಿಯರನ್ನ ಕೊಂದು ಹಾಕಿದ್ದೀವಿ. ಇನ್ನು 1 ವರ್ಷದಲ್ಲಿ 950ಕ್ಕಿಂತ ಹೆಚ್ಚು ನಕ್ಸಲಿಯರನ್ನ ಬಂಧಿಸಿದ್ದೀವಿ. ಹಾಗೇನೆ 850ಕ್ಕಿಂತ ಹೆಚ್ಚು ನಕ್ಸಲಿಯರು ಅವರೇ ಬಂದು ಸರೆಂಡರ್ ಆಗಿದ್ದಾರೆ ಅಂತ ಕೆಲವು ತಿಂಗಳುಗಳ ಹಿಂದೆ ಅಮಿತ್ ಶಾ ದಾಖಲೆಯನ್ನ ಕೊಟ್ಟು ಕೇಂದ್ರ ಗೃಹ ಸಚಿವ ಮಾತನಾಡಿದ್ರು. ಇನ್ನ 1 ವರ್ಷದಲ್ಲಿ ಅಂದ್ರೆ 2026 ಮಾರ್ಚ್ ವೇಳೆಗೆ ನಕ್ಸಲಿಸಂನ ಬುಡ ಸಮೇತ ಕಿತ್ತೊಗಿತೀವಿ, ದೇಶದಲ್ಲಿ ನಕ್ಸಲಿಸಂ ಅನ್ನೋದೇ ಇರೋದಿಲ್ಲ ಅನ್ನೋ ಮಾತುಗಳನ್ನು ಹೇಳಿದ್ರು. ಬಹಳ ಪ್ರಮುಖವಾಗಿ ಜಾರ್ಖಂಡ್ನಲ್ಲಿ ನಕ್ಸಲಿಸಂ ಅತ್ಯಂತ ಹೆಚ್ಚು ಬೆಳೆಯುತ್ತೆ. ಯಾಕೆಂದ್ರೆ ಇದು ಗುಡ್ಡಗಾಡು ರಾಜ್ಯ. ಇಲ್ಲಿ ಸಾಕಷ್ಟು ಸರ್ಕಾರಗಳು ಜನಸಾಮಾನ್ಯರಿಗೆ ಸವಲತ್ತುಗಳನ್ನು ಕೊಡುವಲ್ಲಿ, ಅದರಲ್ಲೂ ಕೂಡ ಈ ಗುಡ್ಡಗಾಡು ಪ್ರದೇಶದಲ್ಲಿರುವಂತಹ ಜನರಿಗೆ ಸವಲತ್ತುಗಳನ್ನು ಕೊಡುವಲ್ಲಿ, ಸೌಲಭ್ಯಗಳನ್ನು ತಲುಪಿಸುವಲ್ಲಿ ಸೋಲ್ತವೆ. ಆ ಕಾರಣಕ್ಕೆ ನಕ್ಸಲಿಸಂ ಹೆಚ್ಚು ಜೀವಂತವಾಗಿರೋದು ಗುಡ್ಡಗಾಡು ರಾಜ್ಯಗಳಲ್ಲಿ. ಕರ್ನಾಟಕದಲ್ಲಿ ಕೂಡ ಇದು ಈ ಮಲೆನಾಡು ಭಾಗ ಇತ್ತೋ ಅಲ್ಲಿ ಹೆಚ್ಚಿನ ಆಕ್ಟಿವಿಟಿ ಇತ್ತು ಇಲ್ಲಿ. ಯಾಕಂದ್ರೆ ಇದು ಉಡುಪಿ ಹಾಗೆ ಕೊಡಗು ಭಾಗದಲ್ಲಿ ಹಾಗೇನೆ ಈ ಮಂಗಳೂರು ಭಾಗದಲ್ಲಿ ಎಲ್ಲೆಲ್ಲೆಲ್ಲ ಅತ್ಯಂತ ಹೆಚ್ಚು ಅರಣ್ಯ, ಈ ಘಾಟ್ ಸೆಕ್ಷನ್ಗಳಿರ್ತವೆ. ಅಂದರೆ ಹೆಚ್ಚಿನ ಪಶ್ಚಿಮ ಘಟ್ಟ ಪ್ರದೇಶ ಏನಿದೆ ಅಲ್ಲಿ ನಕ್ಸಲಿಯರು ಹೆಚ್ಚಾಗಿದ್ದರು. ಅಲ್ಲಿಂದ ಅವ್ರನ್ನ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಸರ್ಕಾರ 2013ರಲ್ಲಿ ಈ ಪ್ರಯತ್ನವನ್ನು ಮಾಡಿತ್ತು. ಯಾರ್ಯಾರೆಲ್ಲ ಸರ್ಕಾರಕ್ಕೆ ಒಂದು ಸಮಸ್ಯೆ ಆಗಿದ್ದಾರೋ, ಸಮಾಜಕ್ಕೊಂದು ಪಿಡುಗಾಗಿದ್ದಾರೋ ಅವರನ್ನ ಹೊರಗಡೆ ತರೋಣ, ಮುಖ್ಯವಾಹಿನಿಗೆ ತರೋಣ ಅಂತ ಆ ಪ್ರಯತ್ನ ಈಗ ಬಹುತೇಕ ಯಶಸ್ವಿಯಾಗಿದೆ. ಇನ್ನೂ ಕೂಡ ಒಂದಷ್ಟು ಜನ ಇನ್ನೂ ಕೂಡ ನಕ್ಸಲಿಯರು ಇದ್ದಾರೆ. ಅವರು ನಕ್ಸಲಿಯ ಚಟುವಟಿಕೆಯಿಂದ ಹೊರಗಡೆ ಬಂದಿದ್ದಾರೋ ಅಥವಾ ಬೇರೆ ರಾಜ್ಯಗಳಲ್ಲಿದ್ದಾರೋ ಗೊತ್ತಿಲ್ಲ. ಸದ್ಯ ರವಿ ಅನ್ನುವಂಥ ಒಬ್ಬ ವ್ಯಕ್ತಿ ಇನ್ನೂ ಕೂಡ ಈ ಶರಣಾಗತಿ ಆಗಬೇಕಾಗಿತ್ತು, ಆಗಿಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಆದರೆ ಈ ಒಂದು ನಕ್ಸಲಿಸಂ ಅನ್ನೋದು ದೇಶಕ್ಕೆ ದೊಡ್ಡ ಪಿಡುಗಾಗಿದ್ದು 90ರ ದಶಕದ ನಂತರ 2000ನೇ ಇಸ್ವಿಯಲ್ಲಿ ಅತ್ಯಂತ ಹೆಚ್ಚು ಆಕ್ಟಿವ್ ಆಗಿ ನಕ್ಸಲಿಸಂ ಅನ್ನುವಂಥದ್ದು ಸರ್ಕಾರಕ್ಕೆ ದೊಡ್ಡ ಸವಾಲಾಗಿತ್ತು. ಅದಾದ ನಂತರ ಸಾಕೇತ್ ರಾಜನ್ ಕರ್ನಾಟಕದಲ್ಲಿ ನಕ್ಸಲಿಸಂ ಬೆಳೆಯೋದಕ್ಕೆ ದೊಡ್ಡ ಕಾರಣ ಆಗಿದ್ದ. ಸಾಕೇತ್ ರಾಜನ್ನ ನಂತರ ಇಲ್ಲಿ ವಿಕ್ರಮ್ ಗೌಡ ಸೇರಿದಂತೆ ಈ ಮುಂಡಗಾರ ಲತಾ ಇವರ ತಂಡ ಹೆಚ್ಚು ಆಕ್ಟಿವ್ ಆಗಿತ್ತು. ಆಗಾಗ ಎಎನ್ಎಫ್ ತಂಡ ಆಂಟಿ ನಕ್ಸಲ್ ಫೋರ್ಸ್ ಕೂಂಬಿಂಗ್ ಮಾಡಿ ಎನ್ಕೌಂಟರ್ ಮಾಡಿ ಕೆಲವರನ್ನ ಬಲಿ ಹಾಕ್ತಾ ಇತ್ತು. ಬಿಟ್ಟರೆ ಈ ಪಶ್ಚಿಮ ಘಟ್ಟದ ಅತ್ಯಂತ ಕಗ್ಗಾಡುಗಳಲ್ಲಿ ಅವರು ಅವಿತುಕೊಂಡು ಅವ್ರು ಎಲ್ಲಿದ್ದಾರೆ ಗೊತ್ತಾಗ್ತಾ ಇರಲಿಲ್ಲ. ಹಳ್ಳಿಗಳಿಗೆ ಬಂದು ಆಗಾಗ ಅಲ್ಲಿಂದ ಒಂದಷ್ಟು ಆಹಾರ ಸಾಮಗ್ರಿಗಳನ್ನು ತಗೊಂಡು ಹೋಗ್ತಾ ಇದ್ರು, ಮತ್ತೆ ಎಲ್ಲೋ ಕಾಡೊಳಗಡೆ ಸೇರ್ಕೊಬಿಡ್ತಾ ಇದ್ರು. ವೀರಪ್ಪನ್ ಮಟ್ಟಿಗೆ ಈ ನಕ್ಸಲಿಯರು ಕರ್ನಾಟಕಕ್ಕೇನು ದೊಡ್ಡ ಸವಾಲೇನು ಆಗಿರಲಿಲ್ಲ. ಪೊಲೀಸರನ್ನ ಕೊಲ್ಲುವಂಥದ್ದು ಈ ವಿಚಾರದಲ್ಲಿ ವೀರಪ್ಪನ್ ಮಟ್ಟಿಗೇನು ಅಷ್ಟು ದೊಡ್ಡ ಮಟ್ಟದ ತೊಂದರೆನೇನು ಕೊಟ್ಟಿರಲಿಲ್ಲ. ಹಾಗಾಗಿ ಅಲ್ಲಲ್ಲಿ ಎಲ್ಲೋ 1-2 ವರ್ಷಕ್ಕೆ 3 ವರ್ಷಕ್ಕೆ ಒಂದೊಂದು ಸಾರಿ ಒಂದೊಂದು ಸವಾಲುಗಳನ್ನು ಹಾಕ್ತಾ ಇದ್ರು ನಕ್ಸಲಿಯರು. ಅದಾದ ನಂತರ ಈ ನಕ್ಸಲಿಯರನ್ನು ಹೊರಗೆ ತರೋದೇ ಒಂದು ದೊಡ್ಡ ಸವಾಲಾಗಿತ್ತು. ಇದನ್ನು ತಂದು ಇವ್ರನ್ನ ಮುಖ್ಯವಾಹಿನಿಗೆ ತಗೊಂಡು ಬಂದರೆ ನಕ್ಸಲಿಸಂ ಅನ್ನೋದನ್ನೇ ಕರ್ನಾಟಕದಲ್ಲಿ ಬುಡ ಸಮೇತ ಕಿತ್ತು ಎಸೆಯಬಹುದು ಅಂತ ಅಂದ್ಕೊಳ್ತಾ ಇದ್ರು. ಅದು ಈಗ ಸಾಧ್ಯ ಆಗಿದೆ. ಇನ್ನೇನು ಬಹುತೇಕ ಅಂತ್ಯ ಆದಾಗ ಕಾಣಿಸ್ತಾ ಇದೆ. ಇನ್ಯಾರು ಕೂಡ ನಕ್ಸಲಿಸಂ ಆಕ್ಟಿವಿಟಿಗಳಲ್ಲಿ ಭಾಗವಹಿಸೋದು, ಆ ರೀತಿ ಕಾಡು ಸೇರೋದು ಕಡಿಮೆ ಆಗುತ್ತೆ. ಬಹುತೇಕ ಇನ್ನು ಪ್ರಜಾಸತ್ತಾತ್ಮಕವಾಗಿ ಸಾಂವಿಧಾನಿಕವಾಗಿ ಸಮಾಜದಲ್ಲಿ ಇದ್ದುಕೊಂಡೇ ಹೋರಾಟ ಮಾಡೋದಕ್ಕೆ ಮನಸ್ಸು ಮಾಡಿದ್ದೀವಿ ಅಂತ ಈಗಾಗಲೇ ಹೊರಬಂದಂತಹ ನಕ್ಸಲಿಯರೆಲ್ಲ ಹೇಳ್ತಾ ಇರೋದ್ರಿಂದ
ಬಹುಶಃ ಕೇಂದ್ರ ಸರ್ಕಾರ ಕೂಡ ಈ ಬಾರಿ ಮತ್ತೊಂದು ಕ್ರೆಡಿಟನ್ನು ತಮ್ಮ ಅಕೌಂಟಿಗೆ ಹಾಕ್ಕೊಳ್ಳಬಹುದು. ಅಂದರೆ 2023ನೇ ಮೋದಿ ಅವಧಿಯಲ್ಲಿ ಗೃಹ ಸಚಿವ ಅಮಿತ್ ಶಾ ಈ 2029ರ ಅವಧಿ ಇದೆ, ಅಷ್ಟರೊಳಗೆ ನಕ್ಸಲಿಸಮ್ ಅನ್ನ ಸಂಪೂರ್ಣ ಭಾರತದ ಭೂಪಟದಿಂದನೇ ಕಿತ್ತು ಒಗೆಯುವಂತ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ 850ಕ್ಕಿಂತ ಹೆಚ್ಚು ನಕ್ಸಲೀಯರು ಒಂದು ವರ್ಷದಲ್ಲಿ ಸರೆಂಡರ್ ಆಗಿದ್ದಾರೆ ಅಂದ್ರೆ ಅದು ಸಾಮಾನ್ಯ ಸಾಧನೆ ಇಲ್ಲ. ನಕ್ಸಲೀಯರಿಗೆ ಭಯ ಹುಟ್ಟಿದೆ, ಈ ಸರ್ಕಾರ ನಮ್ಮನ್ನ ಬಿಡೋದಿಲ್ಲ, ನಾವಿನ್ನ ಮುಖ್ಯವಾಹಿನಿಗೆ ಬರಬೇಕು, ಕಾಡಲ್ಲಿ ಇದ್ದುಕೊಂಡು ಸರ್ಕಾರವನ್ನ ಪೊಲೀಸರನ್ನ ಎದುರಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. 900ಕ್ಕಿಂತ ಹೆಚ್ಚು ಜನರನ್ನ ಬಂಧಿಸಲಾಗಿದೆ ನಕ್ಸಲೀಯರನ್ನ. ಇದು ಹೆಚ್ಚು ಕಡಿಮೆ ಜಾರ್ಖಂಡ್ ಭಾಗದಲ್ಲಿ ಅತ್ಯಂತ ಹೆಚ್ಚು ನಕ್ಸಲೀಯರು ಬಂಧನ ಆಗಿರುವಂಥದ್ದು. ಇತ್ತೀಚೆಗೆ ಅವರ ಒಂದು ನೆಲಬಾಂಬ್ ದಾಳಿಯಿಂದ 6 ಜನಕ್ಕಿಂತ ಹೆಚ್ಚು ಜನ ಪ್ರಾಣ ಕಳ್ಕೊಂಡ್ರು, 2-3 ದಿನಗಳ ಹಿಂದೆ ಆದಂಥ ಘಟನೆ. ಹಾಗೆ 250ಕ್ಕಿಂತ ಹೆಚ್ಚು ಜನ ಪ್ರಾಣ ಕಳ್ಕೊಂಡಿದ್ದಾರೆ ನಕ್ಸಲ್ ANF ಆಂಟಿ ನಕ್ಸಲ್ ಫೋರ್ಸ್ ದಾಳಿ ಏನು ಮಾಡ್ತೋ ಅದರಿಂದಾಗಿ ಅಂತ ಹೇಳಿದರೆ, ಬಹುಶಃ ನಕ್ಸಲೀಯರ ಸಂಪೂರ್ಣ ನರಸಂಹಾರ ಮಾಡೋದಕ್ಕೆ, ನಕ್ಸಲೀಯರ ಸಂಹಾರ ಮಾಡೋದಕ್ಕೆ ಸರ್ಕಾರ ಇನ್ನೇನು ಕೆಲವೇ ತಿಂಗಳುಗಳನ್ನು ಅಥವಾ ವರ್ಷಗಳನ್ನು ತಗೊಳ್ಳುವಂಥ ಸಾಧ್ಯತೆ ಇದೆ ಅನ್ನಿಸ್ತಾ ಇದೆ. ಒಂದು ದೊಡ್ಡ ಪಿಡುಗು, ಒಂದು ದೊಡ್ಡ ಸಮಸ್ಯೆಯನ್ನು ಸರ್ಕಾರಕ್ಕೆ ತಲೆನೋವಾಗಿದ್ದಂತಹ ನಕ್ಸಲಿಸಮ್ ಅನ್ನುವಂಥ ಒಂದು ಈ ಸಮಸ್ಯೆಯನ್ನೇ ಸರ್ಕಾರ ಕಿತ್ತು ಒಗೆಯುವ ಎಲ್ಲ ಸಾಧ್ಯತೆ ಇದೆ. छत्तीसगढ़ की बहुत पुरानी नक्सलवाद की समस्या और नक्सलवादी क्षेत्र में, नक्सल प्रभावित जिलों में भारत सरकार और छत्तीसगढ़ सरकार की सभी योजना का 100% सैचुरेशन और नक्सल प्रभावित क्षेत्रों में इंफ्रास्ट्रक्चर के जो प्रोजेक्ट है उसकी प्रगति और प्रगति के रास्ते में जो बाधाएं हैं इसको दूर करने के हेतु ये मीटिंग थी. अब समय आ गया है कि वामपंथी उग्रवाद की समस्या पर एक मजबूत रणनीति के साथ, रूथलेस रणनीति के साथ अंतिम प्रहार किया जाए. हम सबका मानना है कि ये वामपंथी उग्रवाद हमारे देश की लोकतांत्रिक व्यवस्था के लिए सबसे बड़ी चैलेंज है. विगत 4 दशक में वामपंथी उग्रवाद के कारण करीब 17,000 लोगों की जान गई है. 17,000 लोग, चाहे वो नक्सल आंदोलन से जुड़े हुए युवा हो, चाहे CAPF के जवान हो, चाहे आम नागरिक हो, 17,000 लोगों का जान इस समस्या के कारण गया है. जब से केंद्र में नरेंद्र मोदी जी के नेतृत्व में भारतीय जनता पार्टी की सरकार बनी, इस समस्या को चैलेंज के रूप में स्वीकार किया गया. अब तक के वामपंथी उग्रवादी विचारधारा के खिलाफ लड़ाई में सबसे अच्छा प्रदर्शन अगस्त महीना होने के बावजूद भी इस वर्ष में हम कर पाए हैं. प्रधानमंत्री जी की स्ट्रेटेजी के कारण 4 दशकों के बाद MP के चांदा मेटा गांव में पहली बार इस लोकसभा में मताधिकार का प्रयोग हुआ और सुकमा के 6 गांव ऐसे हैं जिसमें पहली बार 4 दशक के बाद आदिवासी भाई बहनों ने मताधिकार का उपयोग किया. मैं मानता हूं कि एक प्रकार से ये सिक्योरिटी फोर्सेस की विजय है, लोकतंत्र की विजय है. आज हमारे CAPF के जवान वामपंथी उग्रवादियों का सामना करने के साथ साथ विकास के कामों की भी निगरानी कर रहे हैं. मुझे विश्वास है कि ये हमारी लड़ाई अंतिम चरण में पहुंची है और हम देश को 2026 मार्च तक पूर्णतया नक्सल समस्या से मुक्त कर पाएंगे.